ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ ಲೋಕವು ಹಿಂದೆ, ಶಿಲುಬೆಯ ಮುಂದೆ ಲೋಕವು ಹಿಂದೆ. ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಲೋಕದ ಹೆಮ್ಮೆ ಆಸ್ತಿ ಐಶ್ವರ್ಯ ಎಲ್ಲವ ತ್ಯಜಿಸಿರುವೆ. ಲೋಕದ ಹೆಮ್ಮೆ ಆಸ್ತಿ ಐಶ್ವರ್ಯ ಎಲ್ಲವ ತ್ಯಜಿಸಿರುವೆ. ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಟ್ಟಿರುವೆ. ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಟ್ಟಿರುವೆ. ನಾನಾತನಾಲಯ ನನ್ನಲ್ಲಿ ಯೇಸು, ನಾನಾತನಾಲಯ ನನ್ನಲ್ಲಿ ಯೇಸು. ಏನೇ ಆಗಲಿ ಎಲ್ಲ ವೇಳೆಯು ಎಂದೆಂದು ಸ್ತುತಿಸುವೆನು. ಏನೇ ಆಗಲಿ ಎಲ್ಲ ವೇಳೆಯು ಎಂದೆಂದು ಸ್ತುತಿಸುವೆನು. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ವೇದನೆ ಕಷ್ಟ ನಷ್ಟಗಳೇನು ನನ್ನನ್ನು ಅಗಲಿಸದು. ವೇದನೆ ಕಷ್ಟ ನಷ್ಟಗಳೇನು ನನ್ನನ್ನು ಅಗಲಿಸದು. ಜಯ ಕರ್ತನೇಸು ನನ್ನಲ್ಲಿ ಇರುವ ಸಕಲವ ಜಯಿಸುವೆನು. ಜಯ ಕರ್ತನೇಸು ನನ್ನಲ್ಲಿ ಇರುವ ಸಕಲವ ಜಯಿಸುವೆನು. ಇರುವಂತ ಕಾಲವೋ ಬರುವಂತ ಸಮಯವೋ, ಇರುವಂತ ಕಾಲವೋ ಬರುವಂತ ಸಮಯವೋ, ಜೀವ ಮರಣವೋ ಶಕ್ತದೂತನೋ ನನ್ನನ್ನು ಅಗಲಿಸದು. ಜೀವ ಮರಣವೋ ಶಕ್ತದೂತನೋ ನನ್ನನ್ನು ಅಗಲಿಸದು. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಲೋಕದ ಎಲ್ಲೆಡೆ ರಕ್ಷಕನೇಸುವೆ ಒಡೆಯನು ಆಗಿರಲಿ. ಲೋಕದ ಎಲ್ಲೆಡೆ ರಕ್ಷಕ ಯೇಸುವೆ ಒಡೆಯನು ಆಗಿರಲಿ. ಆತ್ಮನಿಂದ ತುಂಬಿ ಸತ್ಯವ ಸಾರುವ ಸಭೆಗಳು ಹೆಚ್ಚಾಗಲಿ.
ಆತ್ಮನಿಂದ ತುಂಬಿ ಸತ್ಯವ ಸಾರುವ ಸಭೆಗಳು ಹೆಚ್ಚಾಗಲಿ. ಕನ್ನಡ ನಾಡು ಯೇಸುವಿಗೆ, ಕನ್ನಡ ನಾಡು ಯೇಸುವಿಗೆ. ಯೇಸು ಮಾತ್ರವೇ ಮಾರ್ಗ ಎಂಬುದು ಎಲ್ಲೆಡೆ ಕೇಳಿಸಲಿ. ಯೇಸು ಮಾತ್ರವೇ ಮಾರ್ಗ ಎಂಬುದು ಎಲ್ಲೆಡೆ ಕೇಳಿಸಲಿ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ. ಎಸ್ ಡ್ಯಾಡಿ, ತಿರುಗಿ ನೋಡಲಾರೆ. ಶಿಲುಬೆಯ ಮುಂದೆ ಲೋಕವು ಹಿಂದೆ, ಶಿಲುಬೆಯ ಮುಂದೆ ಲೋಕವು ಹಿಂದೆ. ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ನಿನ್ನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠವು, ನಿನ್ನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠವು. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನವೆಲ್ಲ ಹಾಡಿ ಹಾರಸಿ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ನನ್ನ ಜೀವಮಾನವೆಲ್ಲ ಹಾಡಿ ಹಾರಸಿ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ, ಸದಾ ಕಾಲವು ಸ್ತುತಿಸುವೆನು, ಸದಾ ಕಾಲವು ಸ್ತುತಿಸುವೆನು. ನಿನ್ನ ಸ್ತೋತ್ರ ಯೇಸುವೆ ಎಂದು ಹಾಡುವೆ, ಸದಾ ಕಾಲವು ಸ್ತುತಿಸುವೆನು, ಸದಾ ಕಾಲವು ಸ್ತುತಿಸುವೆನು. ನಿನ್ನ ಹೊರತು ಇಲ್ಲವು ನನಗೆ ಆಶ್ರಯವು, ನಿನ್ನ ಹೊರತು ಇಲ್ಲವು ನನಗೆ ಆಶ್ರಯವು. ನಿನ್ನ ಮೇಲೆ ಮಾತ್ರವೇ ನಾನು ಆತುಕೊಳ್ಳುವೆ, ನಿನ್ನ ಮೇಲೆ ಮಾತ್ರವೇ ನಾನು ಆತುಕೊಳ್ಳುವೆ. ನಿನ್ನ ಹೊರತು ಕರ್ತನೆ ಬೇರೆ ದಿಕ್ಕು ಕಾಣೆನು. ನಿನ್ನ ನಾಮ ಯೇಸುವೆ ಭದ್ರವಾದ ದುರ್ಗವು, ನಿನ್ನ ಹೊರತು ಕರ್ತನೆ ಬೇರೆ ದಿಕ್ಕು ಕಾಣೆನು. ನಿನ್ನ ನಾಮ ಯೇಸುವೆ ಭದ್ರವಾದ ದುರ್ಗವು. ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ, ಸದಾ ಕಾಲವು ಸ್ತುತಿಸುವೆನು, ಸದಾ ಕಾಲವು ಸ್ತುತಿಸುವೆನು. ನಿನ್ನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠವು, ನಿನ್ನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠವು. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನವೆಲ್ಲ ಹಾಡಿ ಹಾರಸಿ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ನನ್ನ ಜೀವಮಾನವೆಲ್ಲ ಹಾಡಿ ಹಾರಸಿ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ, ಸದಾ ಕಾಲವು ಸ್ತುತಿಸುವೆನು, ಸದಾ ಕಾಲವು ಸ್ತುತಿಸುವೆನು. ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ, ಸದಾ ಕಾಲವು ಸ್ತುತಿಸುವೆನು, ಸದಾ ಕಾಲವು ಸ್ತುತಿಸುವೆನು. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಆಮೆನ್. ಮಹತ್ವವು ಜ್ಞಾನವು ಎಸ್ ಸ್ತೋತ್ರವು ಗೌರವ ಶಕ್ತಿಯು ಬಲವು
ಬಲವು ನನ್ನೇಸುವಿಗೆ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಯೇಸು ವಲ್ಲಭ ಯೇಸು ರಕ್ಷಕ ಆತನ್ ಕೃಪೆಯು ಎಂದು ಇರುವುದು. ಯೇಸು ವಲ್ಲಭ ಯೇಸು ರಕ್ಷಕ ಆತನ್ ಕೃಪೆಯು ಎಂದು ಇರುವುದು. ಜಲಪ್ರವಾಹದ ಶಬ್ದದ ಹಾಗೆ ಸ್ತುತಿ ಮಾಡುವ ಯೇಸುವಿನ ನಾಮ. ಜಲಪ್ರವಾಹದ ಶಬ್ದದ ಹಾಗೆ ಸ್ತುತಿ ಮಾಡುವ ನಮ್ಮ ಯೇಸುವಿನ ನಾಮ. ಹಾಲೆಲೂಯಾ 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 ಹಾಲೆಲೂಯಾ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಆಮೆನ್. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ನನ್ನ ಕರ್ತನೇ ನನ್ನ ರಕ್ಷಕ ನೀನಿಲ್ಲದೆ ನನಗ್ಯಾರು ಆಶ್ರಯವಿಲ್ಲ. ಡ್ಯಾಡಿಯನ್ನು ನೋಡಿ ಹೇಳೋಣ. ಕರ್ತನೇ ನನ್ನ ರಕ್ಷಕ ನೀನಿಲ್ಲದೆ ನನಗ್ಯಾರು ಆಶ್ರಯವಿಲ್ಲ. ನೀನೇ ಮಾರ್ಗವು ನೀನೇ ಸತ್ಯವು ನೀನೇ ಜ್ಯೋತಿಯು ನನ್ನ ಬಾಳಿಗೆ. ನೀನೇ ಮಾರ್ಗವು ನೀನೇ ಸತ್ಯವು ನೀನೇ ಜ್ಯೋತಿಯು ನನ್ನ ಬಾಳಿಗೆ. ಹಾಲೆಲೂಯಾ 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 ಹಾಲೆಲೂಯಾ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಆಮೆನ್. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಆಮೆನ್. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಆಮೆನ್. ಮಹತ್ವವು ಜ್ಞಾನವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಆಮೆನ್. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಹೃದಯದ ಅನುಭವಪೂರ್ವಕವಾಗಿ ಅದನ್ನು ಹೇಳೋಣ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಘನತೆ ಸಲ್ಲಿಸುತ್ತೇವೆ, ನಿನಗೆ ಗೌರವ ಸಲ್ಲಿಸುತ್ತೇವೆ, ನಿನ್ನನ್ನೇ ಮಹಿಮೆ ಪಡಿಸುತ್ತೇವೆ ಡ್ಯಾಡಿ ಡ್ಯಾಡಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಡ್ಯಾಡಿ. ಹಲ್ಲೆಲೂಯಾ. ಸ್ವಲ್ಪ ಹೊತ್ತು ಬಾಯಿ ಬಿಚ್ಚಿ ಡ್ಯಾಡಿ ಜೊತೆಯಲ್ಲಿ ಮಾತನಾಡುವ. ನೀವೆಲ್ಲಿದ್ದರೂ ಸರಿನೇ ಹೃದಯದ ಆಳದಿಂದ ಆತನ ಉಪಕಾರಗಳ ನೆನಪು ಮಾಡ್ಕೊಳ್ಳಿ. ನಿನ್ನೆ ಎಲ್ಲ ನಮ್ಮನ್ನು ಕಾಪಾಡಿದ್ರಲ್ಲ ಸ್ವಾಮಿ, ನಿಮಗೆ ವಂದನೆ. ಹಲ್ಲೆಲೂಯಾ. ರಾತ್ರಿ ಎಲ್ಲ ನಮ್ಮನ್ನು ಕಾಪಾಡಿದ್ದೀರಲ್ಲ, ವಂದನೆ. ಇವತ್ತು ಮುಂಜಾನೆ ಎದ್ದೇಳುವಂತೆ ಕೃಪೆ ಕೊಟ್ಟಿದ್ದೀರಲ್ಲ, ವಂದನೆ ಡ್ಯಾಡಿ. ಹಲ್ಲೆಲೂಯಾ. ನಿಮ್ಮ ಉಪಕಾರಕ್ಕಾಗಿ ವಂದನೆ, ನಿಮ್ಮ ಪ್ರೀತಿಗಾಗಿ ವಂದನೆ, ನಿಮ್ಮ ದಯೆಗಾಗಿ ವಂದನೆ. ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ, ನಿಮಗೆ ವಂದನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಲ್ಲೆಲೂಯಾ ಡ್ಯಾಡಿ ಡ್ಯಾಡಿ. ಸ್ವರ್ಗೀಯ ತಂಗಾಳಿಯೇ ನನ್ನ ಮೇಲೆ ಬೀಸೆಯ, ಶುದ್ಧ ಪಾರಿವಾಳದಂತೆ ನನ್ನ ಮೇಲೆ ಬಾರಯ್ಯ. ಎಸ್, ಸ್ವರ್ಗೀಯ ತಂಗಾಳಿಯೇ ನನ್ನ ಮೇಲೆ ಬೀಸಯ್ಯ, ಶುದ್ಧ ಪಾರಿವಾಳದಂತೆ
ನನ್ನ ಮೇಲೆ ಬಾರಯ್ಯ. ಹಲ್ಲೆಲೂಯ. ಕೇಳೋಣ, ನಿನ್ನ ಸಾನ್ನಿಧ್ಯದಿಂದ ಇನ್ನೂ ನನ್ನನ್ನು ಆವರಿಸು, ಇನ್ನೂ ನಿನ್ನ ಪ್ರಸನ್ನತೆಯಿಂದ ನನ್ನನ್ನು ತುಂಬಿಸು ಡ್ಯಾಡಿ. ಹಾಲೆಲೂಯ, ಹಾಲೆಲೂಯ. ಯಾರಾದರೂ ಬರಡಾಗಿ ಫೀಲ್ ಮಾಡೋದಾದರೆ ಕೇಳಿ, ದಾಹದಿಂದ ಕೇಳಿ, ನಿನ್ನ ಸಾನ್ನಿಧ್ಯ ಇಲ್ಲದೆ ನಾನು ಇಲ್ಲಿಂದ ಹೋಗೋದಿಲ್ಲಪ್ಪ, ನಿನ್ನ ಪ್ರಸನ್ನತೆ ಇಲ್ಲದೆ ನಾನು ಇಲ್ಲಿಂದ ಹೋಗೋದಿಲ್ಲ. ಲಾರ್ಡ್, ಫಿಲ್ ಮೀ, ಕವರ್ ಮೀ. ಹಾಲೆಲೂಯ, ನನ್ನನ್ನು ಆವರಿಸು. ಹಾಲೆಲೂಯ, ಹಾಲೆಲೂಯ. ಜಲದ ಮೇಲೆ ಚಲಿಸಿದ ಪರಿಶುದ್ಧಾತ್ಮನೇ. ಎಸ್, ಅಂದು ಜಲದ ಮೇಲೆ ಚಲಿಸಿದ ಪರಿಶುದ್ಧಾತ್ಮನೇ, ಬಲದಿಂದ ಬಲ ಪಡೆಯಲು ನನ್ನ ಮೇಲೆ ನೆಲೆಸೆಯ. ಬಲದಿಂದ ಬಲ ಹೊಂದಲು ನನ್ನ ಮೇಲೆ ಬಾರಯ್ಯ. ಸ್ವರ್ಗೀಯ ತಂಗಾಳಿಯೇ ನನ್ನ ಮೇಲೆ ಬೀಸಯ್ಯ. ಎಸ್ ಲಾರ್ಡ್. ಶುದ್ಧ ಪಾರಿವಾಳದಂತೆ ನನ್ನ ಮೇಲೆ ಬಾರಯ್ಯ. ಹಲ್ಲೆಲೂಯ. ಥ್ಯಾಂಕ್ ಯು. ಕೇಳೋಣ, ಬನ್ನಿ ಬನ್ನಿ ಆತ್ಮರೇ. ಅಪ್ಪ, ನಿನ್ನ ಸಾನ್ನಿಧ್ಯವನ್ನು ಅಪರಿಮಿತವಾಗಿ ಅನುಭವಿಸಲು ಥ್ಯಾಂಕ್ ಯು ಲಾರ್ಡ್. ಕೃಪೆ ಕೊಟ್ಟಿರುವುದಕ್ಕಾಗಿ ವಂದನೆ. ಇನ್ನು ಯಾರೆಲ್ಲ ಅನುಭವಿಸಿಲ್ವೋ ಅವರಿಗೆಲ್ಲ ಕೊಡಪ್ಪ. ಯಾರೆಲ್ಲ ದಾಹದಿಂದ ಕೇಳ್ತಾ ಇದ್ದಾರೋ, ನನ್ನನ್ನು ಆವರಿಸಿ ಎಂಬುದಾಗಿ ಕೇಳ್ತಾ ಇದ್ದಾರೋ ಅವರೆಲ್ಲರನ್ನು ಆವರಿಸಿ. ಹಲ್ಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೊಣಕಾಲು ವರೆಗೂ ಅಲ್ಲ, ಸೊಂಟದವರೆಗೂ ಅಲ್ಲ. ಮೊಣಕಾಲು ವರೆಗೂ ಅಲ್ಲ, ಸೊಂಟದವರೆಗೂ ಅಲ್ಲ. ಈಜುವ ಆಳಬೇಕಯ್ಯ, ನನ್ನೆಳೆದುಕೊಂಡು ಹೋಗಯ್ಯ. ಈಜುವ ಆಳಬೇಕಯ್ಯ, ನನ್ನೆಳೆದುಕೊಂಡು ಹೋಗಯ್ಯ. ಸ್ವರ್ಗೀಯ ತಂಗಾಳಿಯೇ ನನ್ನ ಮೇಲೆ ಬೀಸಯ್ಯ. ಶುದ್ಧ ಪಾರಿವಾಳದಂತೆ ನನ್ನ ಮೇಲೆ ಬಾರಯ್ಯ. ಹಲ್ಲೆಲೂಯ. ಸ್ವರ್ಗೀಯ ತಂಗಾಳಿಯೇ ನನ್ನ ಮೇಲೆ ಬೀಸಯ್ಯ. ಶುದ್ಧ ಪಾರಿವಾಳದಂತೆ ನನ್ನ ಮೇಲೆ ಇಳಿದು ಬಾರಯ್ಯ. ಹಲ್ಲೆಲೂಯ. ಥ್ಯಾಂಕ್ ಯು. ಬನ್ನಿ ಬನ್ನಿ. ಯಾರೆಲ್ಲ ದೈವ ಸಾನ್ನಿಧ್ಯವನ್ನು ಫೀಲ್ ಮಾಡೋಕ್ಕಾಗ್ತಾ ಇಲ್ವೋ ನೀವು ಕೇಳಿ, ನನ್ನನ್ನು ಆವರಿಸಿ, ಉನ್ನತ ಬಲದಿಂದ ಆವರಿಸಿ, ಉನ್ನತ ಪ್ರಭಾವದಿಂದ ನನ್ನನ್ನು ತುಂಬಿಸಿ. ಹಲ್ಲೆಲೂಯ. ಈ ಮುಂಜಾನೆ ವೇಳೆಯಲ್ಲಿ ಈ ದಿನಕ್ಕೆ ಬೇಕಾದ ಕೃಪೆಯಿಂದ ನನ್ನನ್ನು ಆವರಿಸು ಡ್ಯಾಡಿ. ಹಲ್ಲೆಲೂಯ. ಈ ದಿನದ ಹೋರಾಟಗಳನ್ನು ಗೆಲ್ಲಲಿಕ್ಕೆ ಬೇಕಾದ ಸಾಮರ್ಥ್ಯವನ್ನು ನನಗೆ ತುಂಬಿಸ್ಕೊಡಿಯಪ್ಪ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ದೃಷ್ಟಿಸಿ ನೋಡ್ತಾ ಇದ್ದೀನಿ ಡ್ಯಾಡಿ. ಹಲ್ಲೆಲೂಯ. ಅಗ್ನಿಯ ಅಭಿಷೇಕ ನನಗೂ ಬೇಕು ಕರ್ತನೇ. ಅಗ್ನಿಯ ಅಭಿಷೇಕ ದಾಹದಿಂದ ನನಗೂ ಬೇಕು ಕರ್ತನೇ. ಎಂದೆಂದು ನನ್ನ ಪಾತ್ರೆ ತುಂಬಿ ಹರಿಯಬೇಕಯ್ಯ. ಎಂದೆಂದು ನನ್ನ ಪಾತ್ರೆ ತುಂಬಿ ಹರಿಯಬೇಕಯ್ಯ. ಸ್ವರ್ಗೀಯ ತಂಗಾಳಿಯೇ ನನ್ನ ಮೇಲೆ ಬೀಸಯ್ಯ. ಶುದ್ಧ ಪಾರಿವಾಳದಂತೆ ನನ್ನ ಮೇಲೆ ಬಾರಯ್ಯ. ಕೇಳೋಣ, ಸ್ವರ್ಗೀಯ ತಂಗಾಳಿ ನನ್ನ ಮೇಲೆ ಬೀಸಯ್ಯ. ಶುದ್ಧ ಪಾರಿವಾಳದಂತೆ ನನ್ನ ಮೇಲೆ ಬಾರಯ್ಯ. ಓ ನನ್ನ ಮೇಲೆ ಬಾರಯ್ಯ. ಅಗ್ನಿಯ ರಥದಲ್ಲಿ
ನನ್ನ ಕೊಂಡು ಹೋಗಯ್ಯ. ಎಸ್, ಅಂತ ಅನುಭವಗಳನ್ನೆಲ್ಲ ನನಗೂ ಕೊಡಿ ಡ್ಯಾಡಿ. ಅಗ್ನಿಯ ರಥದಲ್ಲಿ ನನ್ನ ಕೊಂಡು ಹೋಗಯ್ಯ. ಕೇಳಿ ಕೇಳಿ, ಓ ದೇವದೂತರೊಡನೆ ಆರಾಧಿಸ ಮಾಡಯ್ಯ. ದೇವದೂತರೊಡನೆ ಆರಾಧಿಸ ಮಾಡಯ್ಯ. ಸ್ವರ್ಗೀಯ ತಂಗಾಳಿಯೇ ನನ್ನ ಮೇಲೆ ಬೀಸಯ್ಯ. ಶುದ್ಧ ಪಾರಿವಾಳದಂತೆ ನನ್ನ ಮೇಲೆ ಬಾರಯ್ಯ. ಸ್ವರ್ಗೀಯ ತಂಗಾಳಿಯೇ, ಡ್ಯಾಡಿಯನ್ನು ನೋಡಿ, ನನ್ನ ಮೇಲೆ ಬೀಸಯ್ಯ. ಎಸ್ ಲಾರ್ಡ್, ಶುದ್ಧ ಪಾರಿವಾಳದಂತೆ ನನ್ನ ಮೇಲೆ ಬಾರಯ್ಯ. ಅಗ್ನಿಯ ಅಭಿಷೇಕ ನನಗೂ ಬೇಕು ಕರ್ತನೇ. ದಾಹದಿಂದ ಕೇಳಿ, ಅಗ್ನಿಯ ಅಭಿಷೇಕ ನನಗೂ ಬೇಕು ಕರ್ತನೇ. ಎಂದೆಂದು ನನ್ನ ಪಾತ್ರೆ ತುಂಬಿ ಹರಿಯಬೇಕಯ್ಯ. ಎಂದೆಂದು ನನ್ನ ಪಾತ್ರೆ ತುಂಬಿ ಹರಿಯಬೇಕಯ್ಯ. ಸ್ವರ್ಗೀಯ ತಂಗಾಳಿಯೇ ನನ್ನ ಮೇಲೆ ಬೀಸಯ್ಯ. ಎಸ್ ಹೋಲಿ ಸ್ಪಿರಿಟ್ ಗಾಡ್, ಶುದ್ಧ ಪಾರಿವಾಳದಂತೆ ನನ್ನ ಮೇಲೆ ಬಾರಯ್ಯ. ನನ್ನ ಮೇಲೆ ಬಾರಯ್ಯ. ನನ್ನ ಮೇಲೆ ಬಾರಯ್ಯ. Hallelujah. Holy Spirit God, you take control. You take the control, Lord. Hallelujah. Hallelujah. ಕಂಟ್ರೋಲ್ ರೂಮ್ನಲ್ಲಿ ನೀವೇ ಇರಿಯಪ್ಪ. ನನ್ನನ್ನು ನೀವೇ ನಿಯಂತ್ರಿಸಿ ಅಪ್ಪ. ನನ್ನ ಆಲೋಚನೆಗಳನ್ನು ನಿಯಂತ್ರಿಸಿ, ನನ್ನ ಭಾವನೆಗಳನ್ನು ನಿಯಂತ್ರಿಸಿ, ನನ್ನ ಇಮೋಷನ್ಸ್ ಫೀಲಿಂಗ್ಸ್ನೆಲ್ಲ ನಿಯಂತ್ರಿಸಿ. ಹೋಲಿ ಸ್ಪಿರಿಟ್, ನನ್ನನ್ನು ನಿಯಂತ್ರಿಸಿ, ನನ್ನ ಬಾಯಿಯನ್ನು ನಿಯಂತ್ರಿಸಿ, ನನ್ನ ಕೃತ್ಯಗಳನ್ನು ನಿಯಂತ್ರಿಸಿ. ಪರಿಶುದ್ಧಾತ್ಮನೇ, ನನ್ನ ಜೀವಿತವನ್ನೇ ನಿಯಂತ್ರಿಸಿ. ಹೃದಯದ ಆಲೋಚನೆ ಹಲ್ಲೆಲೂಯ ನಿಯಂತ್ರಿಸಿ. ಹಲ್ಲೆಲೂಯ. ಓ ನನ್ನ ಮನಸ್ಸನ್ನು ನಿಯಂತ್ರಿಸಿ. ಪರಿಶುದ್ಧಾತ್ಮರೇ, ಹಲ್ಲೆಲೂಯ. ಜೀವ ಸ್ವರೂಪನ ಆತ್ಮನೇ, ಜೀವಿಸುವ ಕರ್ತನೇ, ಡ್ಯಾಡಿ, ಓ ಡ್ಯಾಡಿ. ಓಹೋ ಓಹೋ ಡ್ಯಾಡಿ, ನಿನ್ನ ಹಸ್ತದಲ್ಲಿ ನನ್ನನ್ನು ಸಂಪೂರ್ಣ ಒಪ್ಪಿಸ್ಬಿಡ್ತಾ ಇದ್ದೀನಿ. ಹಲ್ಲೆಲೂಯ. ಯು ಆರ್ ಇನ್ ಕಂಟ್ರೋಲ್ ಆಫ್ ಮೈ ಲೈಫ್. ರೂಬಾಬಾಬಾಬಾ, ನನ್ನ ಜೀವಿತದ ನಿಯಂತ್ರಣ ನಿನ್ನ ಹತ್ರ ಇದೆ. ಹಲ್ಲೆಲೂಯ. ಸಮರ್ಪಿಸಿ ಸ್ತೋತ್ರ ಮಾಡ್ತೇನೆ ಡ್ಯಾಡಿ. ನಿಮಗೆ ಸ್ತೋತ್ರ. ನನ್ನನ್ನು ನಡೆಸುವ ದೇವನೇ ಸ್ತೋತ್ರ. ಹಲ್ಲೆಲೂಯ. ಎದೆಯಲ್ಲಿ ಒರಗಿಸುವ ಕರ್ತನೇ ಸ್ತೋತ್ರ. ಕಾಪಾಡುವ ತಂದೆ ಸ್ತೋತ್ರ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ತಂದೆಯೇ, ಈ ಬೆಳಗಿನ ಸಮಯದಲ್ಲಿ ನಿನ್ನ ಜೊತೆ ಇರುವಂತಹ
ನಿನ್ನ ಜೊತೆ ಮಾತನಾಡುವ, ನಮ್ಮ ಆಸೆ ಬಯಕೆಗಳನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಳ್ಳುವ, ನಿನ್ನಿಂದ ಪರಲೋಕದ ಸಹಾಯ ಹೊಂದಿಕೊಳ್ಳುವ ಅನುಗ್ರಹ ನಮ್ಗೆ ಕೊಟ್ರಲ್ಲ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು. ಇನ್ನಿರುವಂಥ ಸಮಯವನ್ನು ಕೂಡ ನೀವು ತಗೊಳ್ಳಿ, ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿ, ನಮ್ಮ ಪ್ರಾರ್ಥನೆ ವಿಷಯದಲ್ಲಿ ನೀವು ನಮ್ಮನ್ನು ನಡೆಸಿ. ಥ್ಯಾಂಕ್ ಯು. ನಿಮ್ಮ ಜವಾಬ್ದಾರಿಗೆ ಒಪ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ರಿಂದ 19ರವರೆಗೆ 18ರವರೆಗೆ. ಎಫೆಸ 3:14-18. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು, ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿ. ಆಮೇಲೆ ಓದೋಣ. ಹಲ್ಲೆಲೂಯಾ. ದೇವರು ದೇವ ಜನರಿಗೆ ಆಶೀರ್ವಾದ ನೀಡುವ ವಿಷಯದಲ್ಲಿ ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮೊಣಕಾಲೂರಿಕೊಂಡು ಪ್ರಾರ್ಥನೆ ಮಾಡ್ತಾನಂತೆ. ಮೊನ್ನೆ ನಾವು ಧ್ಯಾನ ಮಾಡಿದೆವು, ಏನೇನಕ್ಕೆ ಪ್ರಾರ್ಥನೆ ಮಾಡಿದನು ಅಂತ ಹೇಳಿ. ದೇವರ ಕುರಿತಾದಂತಹ ದೇವರ ಆತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಿರಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇದಾಗಿ, ನಂಬಿಕೆಯ ಮೂಲಕ ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡಬೇಕು. ಕ್ರಿಸ್ತನ ಪ್ರೆಸೆನ್ಸ್ನ ನಾವು ಅನುಭವಿಸ್ಬೇಕು. ಹಲ್ಲೆಲೂಯಾ. ಮುಂದುವರಿದ ಭಾಗವಾಗಿ ಹಾಗೆ ಮುಂದುವರಿಸಿ ಓದಿ. 17-18 ಓದ್ರಿ. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಮೊನ್ನೆ ನಾವು ಧ್ಯಾನ ಮಾಡಿದ ಆಶೀರ್ವಾದ, ನೆನ್ನೆ ಧ್ಯಾನ ಮಾಡಿದ ಆಶೀರ್ವಾದ, ಇವೆಲ್ಲವನ್ನು ತನ್ನ ಮಹಿಮಾತಿಶಯದ ಪ್ರಕಾರ ನಿಮಗೆ ಕೊಡಲಿ. ಹಲ್ಲೆಲೂಯಾ. ಯಾವ್ಯಾವುದು? ಅಂತರ್ಯದಲ್ಲಿ ಹೊಸ ಬಲವನ್ನು, ನಂಬಿಕೆಯ ಮೂಲಕ ಕ್ರಿಸ್ತನು ನಿಮ್ಮ ಜೊತೆ ಇರುವುದನ್ನು ನೀವು ಅನುಭವಿಸುವ ಆ ಭಾಗ್ಯವನ್ನು ತನ್ನ ಮಹಿಮಾತಿಶಯದ ಪ್ರಕಾರ ನಿಮಗೆ ಕೊಡಲಿ. ನೀವು ಬೇರೆ ಭಾಷಾಂತರಗಳಲ್ಲಿ, ಇಂಗ್ಲೀಷು ಮತ್ತು ಬೇರೆ ಭಾಷೆಗಳಲ್ಲಿ ಓದಿದ್ರೆ ಅಲ್ಲಿ ಮಹಿಮಾತಿಶಯ ಅನ್ನುವ ಜಾಗದಲ್ಲಿ ಮಹಿಮೆಯ ಐಶ್ವರ್ಯದ ಪ್ರಕಾರ, ಅಕಾರ್ಡಿಂಗ್ ಟು ದ ರಿಚಸ್ ಆ್ಯಂಡ್ ಗ್ಲೋರಿ. ಹಲ್ಲೆಲೂಯಾ. ಆತನ ಹಿಸ್ ರಿಚಸ್ ಆ್ಯಂಡ್ ಗ್ಲೋರಿ, ಆತನ ಮಹಿಮಾತಿಶಯ, ಆತನ ಮಹಿಮೆಯ ಐಶ್ವರ್ಯಕ್ಕೆ ತಕ್ಕ ಹಾಗೆ ಹಲ್ಲೆಲೂಯಾ ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಆತನ ಆಶೀರ್ವಾದ ಯಾವಾಗಲೂ ಆತನ ಮಹಿಮೆ ಐಶ್ವರ್ಯ ಹೇಗಿದೆಯೋ, ಎಷ್ಟಿದೆಯೋ ಅದಕ್ಕೆ ತಕ್ಕ ಹಾಗೆ ಇರ್ತದೆ. ಹಲ್ಲೆಲೂಯಾ. ಆತನ ಮೆಷರ್ಮೆಂಟ್, ಆತನ ಅಳತೆ ನಮ್ಮ ಅಳತೆ ಅಲ್ಲ. ಆತನ ಮಹಿಮೆಗೆ ತಕ್ಕ ಹಾಗೆ, ಆತನ ವೈಭವಕ್ಕೆ ತಕ್ಕ ಹಾಗೆ. ಈಗ ನೋಡಿ, ಒಂದು ಚಿಕ್ಕ ಮಗು ಒಂದು ಕೈಯಲ್ಲಿ ನಿಮ್ಗೆ ಚಾಕ್ಲೇಟ್ ಎತ್ಕೊಡಪ್ಪ ಅಂತ ಹೇಳಿದ್ರೆ ಹಿಂಗೆಲ್ಲ ಕೈ ಹಾಕಿ ತೆಗೆದ್ರೆ ಒಂದೇ ಒಂದು ಚಾಕ್ಲೇಟ್ ತೆಗೆದುಕೊಳ್ಳೋಕ್ಕಾಗೋದು. ನಾವು ತೆಗೆದ್ರೆ ಒಂದು 10-15 ಹಂಗೆ ಗೋರ್ಕೊಂಡ್ಬಿಡ್ತೀವಿ, ಹಂಗೆ ಕೋರ್ಕೊಂಡು ಕೊಡ್ಬೋದು. ನಮ್ಮ ಕೈ ದೊಡ್ಡದು. ಅದೇ ರೀತಿ ದೇವರ ಮಹಿಮೆಯ ಐಶ್ವರ್ಯ ಬಹಳ ದೊಡ್ಡದು. ಹಲ್ಲೆಲೂಯಾ. ಆತನು ತನ್ನ ಮಹಿಮೆಯ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮನ್ನು ನನ್ನನ್ನು ಆಶೀರ್ವದಿಸುವುದಾಗಿ ವಾಗ್ದಾನ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ಆತನ ಆಶೀರ್ವಾದಕ್ಕೆ ಅಳತೆ ಇಲ್ಲ. ನಾವು ಅಳತೆ ಮಾಡೋಕ್ಕಾಗಲ್ಲ. ಆತನ ಪ್ರೀತಿ ಎಷ್ಟರ ಮಟ್ಟಿಗೆ, ಆತನ ಪ್ರೀತಿನ ನಾವು ಅಳತೆ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಆತನ ಕೃಪೆ ಎಷ್ಟರ ಮಟ್ಟಿಗೆ ನಾವು ಅಳತೆ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಲೈನಲ್ಲಿ ಅದಲ್ಲ, ಆಮೇಲೆ ನೋಡೋಣ. ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರ. ನೋಡಿ, ಅಗಲ, ಉದ್ದ, ಎತ್ತರ, ಆಳ ನಮ್ಮ ಮೆಷರ್ಮೆಂಟ್ಗೆ ಸಿಗ್ತಾ ಇಲ್ಲ. ಇದರಲ್ಲಿ ದೇವರ ಅಳತೆ ಇದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಎಲ್ಲ ವಿಷಯದಲ್ಲಿ ದೇವರು ಕೊಡುವ ಪ್ರತಿಯೊಂದು ಇಹಲೋಕದ ಆಶೀರ್ವಾದ ಆಗಿರಲಿ, ಪರಲೋಕ ಸಂಬಂಧವಾದ ಆಶೀರ್ವಾದ ಆಗಿರಲಿ,
ಪ್ರತಿಯೊಂದನ್ನು ತನ್ನ ಮಹಿಮೆ ಐಶ್ವರ್ಯಕ್ಕೆ ತಕ್ಕ ಹಾಗೇ ಕೊಡ್ತಾನಂತೆ. ನೀವು ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ಓದಿದ್ರೆ, ದೇವರಿಗಾಗಿ ಕೊಡುವವರಿಗೆ ಪ್ರತಿಯಾಗಿ ದೇವರು ಆಶೀರ್ವಾದ ಮಾಡುವುದರ ಕುರಿತಾಗಿ ಹೇಳ್ತಾ ಇದ್ದಾನೆ. ಫಿಲಿಪ್ಪಿ 4:19 ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ನೀವೆಷ್ಟು ಕೊಟ್ಟಿದ್ದೀರೋ ಅದಕ್ಕೆ ತಕ್ಕ ಹಾಗೆ ಅಲ್ಲ. ನೀವು 10ರಲ್ಲಿ 1 ಭಾಗ ಕೊಟ್ಟಿದ್ದೀರಿ ಅಥವಾ ಏನು ಕೊಟ್ಟಿದ್ದೀರಿ, ಬಂದ ಸಂಬಳನೇ ಕೊಟ್ಬಿಡಿ, ಅದಕ್ಕಾಗಿ ಅಷ್ಟಕ್ಕಲ್ಲ, ಆ ಪ್ರಮಾಣದಲ್ಲಿ ಅಲ್ಲ. ದೇವರು ಯಾವ ಪ್ರಮಾಣದಲ್ಲಿ ಕೊಡ್ತಾನಂತೆ? ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ದೇವರ ಮೆಷರ್ಮೆಂಟು ಅದು ಬಹಳ ವಿಶೇಷವಾದದ್ದು. ಹಾಲೆಲೂಯ. ರೋಮಪುರದವರಿಗೆ ಪೌಲನು ಬರೆಯುವಾಗ 9ನೇ ಅಧ್ಯಾಯ 23ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ರೋಮಾಪುರ 9:23 ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ಮಹಿಮಾತಿಶಯ. ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಮಹಿಮೆ, ಐಶ್ವರ್ಯ, ಮಹಿಮಾತಿಶಯ. ನಾವು ಮೊದಲೇ ಅದೇ ಪದ ನೋಡಿದ್ವಿ. ಮಹಿಮಾತಿಶಯದ ಪ್ರಕಾರ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಹಾಲೆಲೂಯ. ಸೊ ಆ ಮಹಿಮಾತಿಶಯ, ನಮ್ಮ ಅತಿಶಯ ಅಂದರೆ ಏನು ಹೇಳಿ? ಅತಿಶಯ ಅಂದರೆ ಆಶ್ಚರ್ಯ ಪಡುವಂತಹ ವಿಚಾರ. ದೇವರು ಮಾಡುವಂಥದ್ದು ಎಲ್ಲವೂ ಆಶ್ಚರ್ಯಕರವಾಗಿರ್ತದೆ. ಆತನು ಕೊಡುವಂಥ ಪ್ರತಿಯೊಂದು ಆಶೀರ್ವಾದವು ಆಶ್ಚರ್ಯಕರವಾಗಿರ್ತದೆ, ನಮ್ಮ ಗ್ರಹಿಕೆಗೆ, ಊಹೆಗೆ ಎಟಗಿಸದೇ ಇರುವಂಥದ್ದು. ಹಾಲೆಲೂಯ. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 4ನೇ ವಚನವನ್ನು ಓದಿ. 2:4. ರೋಮಾಪುರ 2:4. ಆತನ ಅಪಾರವಾದ ದಯ ಸಹನ. ಚೆನ್ನಾಗಿ ಗಮನಿಸಿ. ಅಪಾರವಾದ ದಯೆ ಸಹನೆ, ಆಮೇಲೆ ದೀರ್ಘ ಶಾಂತಿ. ದೇವ್ರದ್ದು ಯಾವ ಅಪಾರವಾದ ದಯೆ ನಾವು ಮೆಷರ್ ಮಾಡೋಕ್ಕಾಗಲ್ಲ. ಅಪಾರ ಅಂದ್ರೆ ಏನು ಹೇಳಿ? ಹೇರಳವಾಗಿ. ಒಂದಿನ ಒಬ್ಬರು ಅಕ್ಕ ಹೇಳ್ತಾಯಿದ್ರು, ಬ್ರದರ್ ಪ್ರೇಯರ್ ಮಾಡಿ ಆಪ್ರ ನೋವು. ಅವರು ಒಂದು ದೀರ್ಘ ಚೇಂಜ್ ಮಾಡಿದ್ದಕ್ಕೆ ನನಗೆ ಗೊತ್ತಾಗಲಿಲ್ಲ, ಏನು ಅರ್ಥನೇ ಆಗಲಿಲ್ಲ. ಆಪ್ರ ನೋವು ಅಂತಂದರೆ ನಾವು ತಲೆನೋವು, ಮೈ ನೋವು ಏನೋ ಹೇಳ್ತಾರಲ್ಲ, ಆ ರೀತಿ ಇದು ಒಂದು ನೋವು ಅಂತ ನೆನೆಸ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ನನಗೆ ಅಪಾರ ನೋವು ಅಂತೇಳಿ, ಅಂದರೆ ಸಹಿಸಲಿಕ್ಕಾಗದಷ್ಟು ನೋವು ಅಂತ. ಹಾಲೆಲೂಯ. ಅಪಾರವಾದ ದಯೆ. ಹಾಲೆಲೂಯ. ನೋ ಮೆಷರ್ಮೆಂಟ್. 1 ಅಡಿ 2 ಅಡಿ ಅಲ್ಲ, 1 ಸೇರು 2 ಸೇರು ಅಲ್ಲ, 1 kg 2 kg ಅಲ್ಲ, ವಿತೌಟ್ ಮೆಷರ್ಮೆಂಟ್. ಹಾಲೆಲೂಯ. ಆತನ ದಯೆ, ಸಹನೆ, ಮತ್ತು ದೀರ್ಘ ಶಾಂತಿ. ಎಷ್ಟು ದೀರ್ಘ? ನೋ ಮೆಷರ್ಮೆಂಟ್. 1 ಅಡಿ 2 ಅಡಿ ಅಲ್ಲ, ದೀರ್ಘ. ಹಾಲೆಲೂಯ. ದೀರ್ಘ ಶಾಂತಿ. ದೇವರ ಆಶೀರ್ವಾದವನ್ನು ನಾವು ನಮ್ಮ ಅಳತೆಯಲ್ಲಿ ಅಳತೆ ಮಾಡೋಕ್ಕಾಗಲ್ಲ. ನಿಮ್ಮ ಟೇಪು, ನಿಮ್ಮ ಯಾವುದು ತೂಕದ ಬಟ್ಟು ಯಾವುದು ಅಳತೆ ಮಾಡೋಕ್ಕಾಗಲ್ಲ ರೀ. ಹಾಲೆಲೂಯ. ದೇವರ ನಮಗೆ ಸ್ತೋತ್ರವಾಗಲಿ. ಅಪಾರವಾದಂಥದ್ದು. ಆಮೇಲೆ ಇನ್ನೂ ಮುಂದೆ ಓದಿ ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನದಲ್ಲಿ. ರೋಮಪುರ 10:12. ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ. ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ವಿತೌಟ್ ಮೆಷರ್ಮೆಂಟ್. ಆತನ ಮಹಿಮೆ ಐಶ್ವರ್ಯ ಹೇಗಿದೆ ಅಂತ ಹೇಳಿದ್ರೆ ಹೇರಳ. ಹಾಲೆಲೂಯ. ಹೇರಳ ಅಂದರೆ ಎಷ್ಟು kg ನೀವು ಹೇಳ್ತೀರಿ, ಎಷ್ಟು ಸೇರು ಅಂತ ಹೇಳ್ತೀರಿ, ಎಷ್ಟು ಅಡಿ ಉದ್ದ ಅಂತ ನೀವು ಹೇಳ್ತೀರಿ. ನಮಗೆ ನಮ್ಮ ಅಳತೆಗೆ ಸಿಗ್ತಾ ಇಲ್ಲ. ಹಾಲೆಲೂಯ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಎಫೆಸ 2:4. ಎಫೆಸ 2:4. ಆದರೆ ಕರುಣಾನಿಧಿಯಾದ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು. ಎಷ್ಟು ಪ್ರೀತಿ? ಮಹಾಪ್ರೀತಿ. ವಿತೌಟ್ ಮೆಷರ್ಮೆಂಟ್. ಆತನ ಮಹಿಮೆ ಐಶ್ವರ್ಯ ಹೆಂಗಿದೆ ಅಂತ ಹೇಳಿದ್ರೆ ವಿತೌಟ್ ಮೆಷರ್ಮೆಂಟ್ ರೀ. ಆತನ ತೋರಿಸುವುದು ಮಹಾಪ್ರೀತಿ. ಹಾಲೆಲೂಯ.
ಅಪಾರವಾದ ದಯೆ, ಅಪಾರವಾದ ಕರುಣೆ, ಸಹನೆ, ದೀರ್ಘ ಶಾಂತಿ, ಹಲ್ಲೆಲೂಯ, ಹೇರಳವಾದಂತಹ ಪ್ರೀತಿ, ಕರುಣೆ, ಅಪಾರವಾದಂತಹ ಮಹಾಪ್ರೀತಿ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಎಫೆಸ 3ನೇ ಅಧ್ಯಾಯ 8ನೇ ವಚನ. ಎಫೆಸ 3:8. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಂಥ ಐಶ್ವರ್ಯ ಅಂತೆ? ಅಪ್ರಮೇಯವಾದಂಥ ಐಶ್ವರ್ಯ. ನಮ್ಮ ಬುದ್ಧಿಯಲ್ಲಿ ಎಟಕಿಸ್ತಾ ಇಲ್ಲ, ನನಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ನನ್ನ ಊಹೆಗೆ ಎಟಗಿಸಿದೆ. ನೀವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರೋ ಗೊತ್ತಿಲ್ಲ. ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಸಾಕಾಗ್ತಾ ಇಲ್ಲ. ಅಷ್ಟು ಆ ಮೆಷರ್ಮೆಂಟ್ನಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ರೋಮಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 33ನೇ ವಚನ. ರೋಮಪುರದವರಿಗೆ ಬರೆದ ಪತ್ರಿಕೆ 11:33. ರೋಮಾಪುರ 11:33. ಆಹಾ, ದೇವರ ಐಶ್ವರ್ಯವು ಜ್ಞಾನವು ವಿವೇಕವು ಎಷ್ಟೋ ಅಗಾಧ. ಹಲ್ಲೆಲೂಯ. ಆಮೇಲೆ ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಎಷ್ಟೋ ಅಗಾಧ, ಎಷ್ಟೋ ಅಗಮ್ಯ, ಎಷ್ಟೋ ನಮ್ಮ ಸಾಮರ್ಥ್ಯಕ್ಕೆ ಮೀರಿದೆ. ಏನಾದರೂ ಮೆಷರ್ಮೆಂಟ್ ಇದೆಯಾ ಇದರಲ್ಲಿ? ನೋ ಮೆಷರ್ಮೆಂಟ್. ನಮ್ಮ ಸಾಮರ್ಥ್ಯಕ್ಕೆ ಮೀರಿದೆ ದೇವರ ಕಾರ್ಯ. ನಮ್ಮ ಬುದ್ಧಿಗೆ ಎಟಗಿಸ್ತಾ ಇಲ್ಲ, ನಮ್ಮ ಆಲೋಚನೆಗೆ ಎಟಗಿಸ್ತಾ ಇಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ನಾವು ಎಷ್ಟು ಸ್ತೋತ್ರ ಹೇಳಿದ್ರೂ ಸಾಕಾಗಲ್ಲ. 1 ತಿಮೋತಿ 6ನೇ ಅಧ್ಯಾಯ 17ನೇ ವಚನ. 1 ತಿಮೋತಿ 6:17. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ, ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ, ನಮ್ಮ ಅನುಭವಕ್ಕೋಸ್ಕರ ನಮ್ಮ ನೇಮ್ ಫೇಮ್ ಅಂತ ಅದಕ್ಕಾಗೆಲ್ಲ, ಸೋಕಿಗಾಗೆಲ್ಲ, ನಮ್ಮ ಅಗತ್ಯ ಪೂರೈಕೆ ಮಾಡುವ ನಮ್ಮ ಅನುಭವಕ್ಕೋಸ್ಕರ ಎಲ್ಲವನ್ನು, ಕಾರು, ಬೈಕು, ಮನೆ, ಜಾಬು, ಆರೋಗ್ಯ, ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕು. ಹಲ್ಲೆಲೂಯ. ದೇವ್ರ ಹೆಂಗೆ ಕೊಡ್ತಾನಂತೆ? ಏನಾದರೂ ಅಳತೆ ನೋಡಿದ್ದೀರಾ? ಇಲ್ಲ. ಹಲ್ಲೆಲೂಯ. ಹೇರಳವಾಗಿ, ವಿತೌಟ್ ಮೆಷರ್ಮೆಂಟ್. ಆತನ ಕೃಪೆಯ ಐಶ್ವರ್ಯ ಅನ್ನೋದು ಹಾಗೆ ರೀ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ದೇವಜನರ ಜೀವಿತದಲ್ಲಿ ಈ ರೀತಿಯಾಗಿ ಹೇರಳವಾಗಿ ಕರ್ತನು ಆಶೀರ್ವಾದವನ್ನು ನೀಡ್ತಾ ಬಂದನು. ಈಗಲೂ ಕೂಡ ಹಾಗೆ ನೀಡ್ತಾ ಇದ್ದಾನೆ. ಪ್ರತಿ ಸಾರಿ ದೇವಜನರು ಕರ್ತನ ಅನುಗ್ರಹವನ್ನು ಹೊಂದಿದಾಗ, ಆಶೀರ್ವಾದವನ್ನು ಹೊಂದಿದಾಗ, ಅದು ಅವರ ಊಹೆಗೆ ಮೀರಿತು, ಅವರ ಸಾಮರ್ಥ್ಯಕ್ಕೆ ಒಳಪಟ್ಟಿಲ್ಲ, ಅವರ ಸಾಮರ್ಥ್ಯಕ್ಕೆ ಮೀರಿತು. ನಾನು ಹಾಗೆ ಸಾಲು ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು. ನೀವು ಉದಾಹರಣೆಗೆ ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನೋಡಿದ್ರೆ, ಅಲ್ಲಿ ಜಕ್ಕಾಯನ ವಿಷಯವಾಗಿ ನಾವು ನೋಡ್ತೀವಿ. ಲೂಕ 19ರಲ್ಲಿ ಯೇಸು ಜೆರಿಕೋ ಊರನ್ನು ದಾಟಿ ಹೋಗುವಾಗ ಜಕ್ಕಾಯನು ಅವನು ಜಸ್ಟ್ ಜೀಸಸ್ನ ನೋಡಬೇಕು ಅಂತ ಆಸೆ ಪಟ್ಟಿದ್ದ. ಅದಕ್ಕೆ ಓಡಿ ಹೋಗ್ತಾನೆ. ಗುಂಪಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಪಕ್ಕದಲ್ಲಿದ್ದಂಥ ಸಿಕಮೋರ್ ಮರವನ್ನು ಹತ್ತಿ ಮೇಲೆ ಕೂತ್ಕೊಂಡು ನೋಡಲಿಕ್ಕೆ ಟ್ರೈ ಮಾಡ್ತಾನೆ. ಸಂಹವ್ ಜೀಸಸ್ನ ಒಂದು ಸಾರಿ ನನ್ನ ಜೀವಿತದಲ್ಲಿ ನಾನು ನೋಡಿಬಿಡ್ಬೇಕು ಅಂತೇಳಿ. ಆದರೆ ಜೀಸಸ್ ಹೇಳಿದ್ರು, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ನಿನ್ನ ಮನೆಗೆ ಇವತ್ತು ಬರ್ತೀನಿ, ತಂಗಬೇಕು. ಐ ಆಮ್ ಗೋಯಿಂಗ್ ಟು ಸ್ಟೇ ಇನ್ ಯುವರ್ ಹೌಸ್. ಕೈ ಕಾಲೇ ಬಂದಿರಲ್ಲ ಮೋಸ್ಟ್ಲಿ ಅವನಿಗೆ. ಹಿ ನೆವರ್ ಎಕ್ಸ್ಪೆಕ್ಟೆಡ್. ಹಲ್ಲೆಲೂಯ. ನೀವು ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ಜೀವಮಾನದಲ್ಲೇ ನಿರೀಕ್ಷೆ ಮಾಡದೇ ಇರುವಂಥ ಲೆವೆಲ್ನಲ್ಲಿ ದೇವರು ನಿಮ್ಮನ್ನು ತಗೊಂಡೋಗ್ಲಿಕ್ಕೆ ಯೋಜನೆ ಇಟ್ಟಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವಾಗೇನು ನೋಡಿದ್ದೀರಿ? ಅಂತರ್ಯದಲ್ಲಿ ವಿಶೇಷ ಬಲ, ಕ್ರಿಸ್ತನ ಸಾನ್ನಿಧ್ಯ, ಇದೆಲ್ಲ ನಿಮ್ಮ ತಿಳುವಳಿಕೆಯಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಅದಕ್ಕೆ ಮೀರಿ ಒಂದು ಮಹಿಮೆಯಾದ ಅನುಭವದಲ್ಲಿ ದೇವರು ನಿಮ್ಮನ್ನು ತಗೊಂಡೋಗ್ತಾನೆ. ನಿಜವಾಗಲೂ ನೀವು ದೇವರೊಂದಿಗಿನ ಬಾಂಧವ್ಯದಲ್ಲಿ ಇಳಿದುಬಿಟ್ರೆ ಭೂಮಿ ಮೇಲೆ ನಡೆದಂಗೆ ಆಗಲ್ಲ. ಆಕಾಶದಲ್ಲಿ 4 ಅಡಿ ಮೇಲೆ ಹಾರ್ತಾ ಇದ್ದೀರೇನೋ, ಜೀವನನೇ ಹಗುರ ಆಗಿಬಿಡ್ತದೆ.
ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಕಷ್ಟಪಟ್ಕೊಂಡು ಜೀವಿಸಬೇಕಾಗಿಲ್ಲ, ನೀವು ಹಗುರವಾಗಿ ಜೀವಿಸ್ತೀರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದರೆ ನಿಮ್ಮಲ್ಲಿ ಪ್ರಕಟ ಆಗುವಂತಹ ದೈವ ಬಲ ಆ ರೀತಿಯಾಗಿರ್ತದೆ. ನಿಮ್ಮ ಅಂತರ್ಯದಲ್ಲಿ ಪ್ರಕಟ ಆಗುವಂಥ ವಿಶೇಷ ಬಲ, ಅದಕ್ಕೆ ಮಿತಿ ಇಲ್ಲ. ನಿಮ್ಮ ಊಹೆಗೆ ಎಟುಕಿಸದಂತಹ ಎನರ್ಜಿ ನಿಮ್ಮೊಳಗೆ. ಹಲ್ಲೆಲೂಯಾ. ನಿಮ್ಮ ಅನುಭವಕ್ಕೆ ಮೀರಿದಂತಹ ಕ್ರಿಸ್ತನೊಂದಿಗಿನ ಬಾಂಧವ್ಯದ ಅನುಭವ. ಹಲ್ಲೆಲೂಯಾ. ಕ್ರಿಸ್ತನೊಂದಿಗೆ ನೀವು ನಡೆಯುವುದು, ಕ್ರಿಸ್ತನ ಪ್ರಸನ್ನತೆಯನ್ನು ಸವಿಯುವುದು, ಕ್ರಿಸ್ತನನ್ನ ಪ್ರಸನ್ನಸನ್ನು ಅನುಭವಿಸುವುದು ನಿಮ್ಮ ಊಹೆಗೆ ಎಟಕಿಸೋದಿಲ್ಲ. ಹಿಂಗೂ ಒಂದು ಜೀವನ ಇದೆ ಅಂತ ಹೇಳಿ ಇಷ್ಟು ದಿನ ನನಗೆ ಗೊತ್ತಿರಲಿಲ್ವಲ್ಲ ಅಂತ ಹೇಳ್ತೀರಿ. ನೀವು ನಿರೀಕ್ಷೆ ಮಾಡದೇ ಇರುವಂಥದ್ದು. ಹಲ್ಲೆಲೂಯಾ. ಅಳತೆ ಮೀರಿದ ಮಹಿಮೆ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅಂತರ್ಯದಲ್ಲಿ ವಿಶೇಷ ಬಲವನ್ನು, ನಿಮ್ಮೊಳಗೆ ಕ್ರಿಸ್ತನ ಪ್ರಸನ್ನತೆಯನ್ನು ಕರ್ತನು ಎಸ್ಟಾಬ್ಲಿಷ್ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಅನುಭವಿಸುವರಾದರೆ ದೇವರಿಗೆ ಸ್ತೋತ್ರ. ಒಂದು ವೇಳೆ ಇಂಥ ಅನುಭವ ನನಗಿನ್ನೂ ಸಿಕ್ಕಿಲ್ಲ ಅಂತ ನೀವೇನಾದರೂ ಫೀಲ್ ಮಾಡೋದಾದರೆ, ವೈ ಡೋಂಟ್ ಯು ಥಿಂಕ್ ಆಫ್ ಇಟ್ ಟುಡೇ? ಅದರ ಬಗ್ಗೆ ಇವತ್ತು ಯಾಕೆ ನೀವು ಆಲೋಚನೆ ಮಾಡಬಾರ್ದು? ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ದಿನ ದಿಢೀರ್ನ ಯೇಸು ಪೇತ್ರನ ದೋಣಿಯಲ್ಲಿ ಬಂದು ಕೂತ್ಕೊಂಡ್ಬಿಟ್ರು. ಅವನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅವನು ಹೇಳ್ತಾನೆ, ಅವನ ಅನುಭವ ಹೇಳ್ತಾನೆ 6ನೇ ವಚನದಲ್ಲಿ, ರಾತ್ರಿಯೆಲ್ಲ ಏನೂ ಸಿಕ್ಕಿಲ್ಲ. ರಾತ್ರಿಯೆಲ್ಲ ಬಲೆ ಬೀಸಿದ್ರು ಏನೂ ಸಿಕ್ಕಲಿಲ್ಲ. ಆದರೆ ದ ವೆರಿ ನೆಕ್ಸ್ಟ್ ವರ್ಸ್ ಅಂತ ನೆನೆಸ್ತೀನಿ. ಇಲ್ಲ, 5ನೇ ವಚನ, ರಾತ್ರಿ ಎಲ್ಲ ಬಲೆ ಬೀಸಿದ್ರು ಏನೂ ಸಿಕ್ಕಿಲ್ಲ. ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ಒಂದು 500 ಸಿಕ್ಕದವು ಅಂತಿದೆಯಾ? ರಾಶಿ 2,000 ಸಿಕ್ತು ಅಂತಿದೆಯಾ? ಅಳತೆ ಮೀರಿದೆ ರೀ, ರಾಶಿ ರಾಶಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪಕ್ಕದಲ್ಲಿ ಯಾರಾದರೂ ಇದ್ರೆ ಹೇಳ್ಬಿಡಿ, ರಾಶಿ 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 ರಾಶಿ. ಹಲ್ಲೆಲೂಯಾ. ರಾಶಿ ರಾಶಿ. ಪ್ರೈಸ್ ದ ಲಾರ್ಡ್. ರಾಶಿ ರಾಶಿ. ಹಲ್ಲೆಲೂಯಾ. ರಾಶಿ ರಾಶಿಯಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮಗಾಗಿ ಇಟ್ಟಲ್ಪಟ್ಟಂಥ ಜೀವಿತ. ಹಲ್ಲೆಲೂಯಾ. ಇನ್ನು ಎಷ್ಟೋ ಉದಾಹರಣೆಗಳನ್ನು ನಾವು ನೋಡ್ಬೋದು. ಎಲ್ಲೆಲ್ಲಿ ಜೀಸಸ್ ತನ್ನ ಆಶೀರ್ವಾದವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರೋ ಅಲ್ಲೆಲ್ಲ ಜನರು ತಮ್ಮ ಸಾಮರ್ಥ್ಯಕ್ಕೆ ಮೀರಿದಂತಹ ಅತಿಶಯವನ್ನು ಕಂಡರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನ ಕೆಳಗೆ 8ನೇ ವಚನದಲ್ಲಿ ಹೇಳ್ತಾನೆ, ಐ ಆಮ್ ನಾಟ್ ವರ್ದಿ ಲಾರ್ಡ್. ಪೇತ್ರನ ಹೇಳ್ತಾನೆ, ಸ್ವಾಮಿ ನಾನು ಇದಕ್ಕೆ ಪಾತ್ರನಲ್ಲ, ನನ್ನ ಜೀವನದಲ್ಲಿ ನಾನು ಈ ಥರ ನೋಡಿಲ್ಲ. ನಿಜವಾಗ್ಲೂ ಈ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ನ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ರೆ ನಿಮ್ಮ ಜೀವಮಾನದಲ್ಲೇ ನಿಮ್ಗೆ ಆಗದಂಥ ಅನುಭವ ರೀ ಇದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರುಚಿ ನೋಡ್ರಿ, ಕೇಳಿ, ಇನ್ನೂ ಡೀಪಾಗಿ ಬನ್ನಿ. ಸರ್ಫೇಸ್ ಲೆವೆಲ್ನಲ್ಲಿ ಶಾಲೋ ಆಗಿ ನಿಂತ್ಕೋಬೇಡಿ. ಕೆಲವರು ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇರೋದು. ಜೀಸಸ್ ಏನಾದ್ರು ಕೊಡ್ತಾರೆ ಅನ್ನುವಾಗ ಕೊಡಿ ಇಸ್ಕೊಂಡು ಮತ್ತೆ ದೂರ. ಏಸಪ್ಪನ ಹತ್ರ ಹತ್ರ ಬರೋದೇ ಇಲ್ಲ, ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು. ಏನಾದರೂ ಸಿಗುತ್ತಾ? ಕೈ ಒಡ್ಡಿ ತಗೊಳ್ಳಿ, ದೂರದಲ್ಲಿ ನಿಂತ್ಕೊಳ್ಳಿ. ಇಲ್ಲ, ಆ ಥರ ಮಾಡಬೇಡ್ರಿ. ಬನ್ನಿ, ಇನ್ನೂ ಹತ್ರಕ್ಕೆ ಬನ್ನಿ. ಕಮ್ ಕ್ಲೋಸರ್ ಟು ಜೀಸಸ್. ಕಮ್ ಟೇಸ್ಟ್ ಆ್ಯಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಆತನು ಎಷ್ಟು ಒಳ್ಳೆಯವನೆಂಬುದನ್ನು ರುಚಿ ನೋಡ್ರಿ. ಹಲ್ಲೆಲೂಯಾ. ಯೇಸು ಒಳ್ಳೆಯವನೆಂದು ನಾನು ಕಂಡುಕೊಂಡೆ ನನ್ನ ಅನುಭವದಿಂದ. ಯೇಸು ಒಳ್ಳೆಯವನೆಂದು ನಾನು ಕಂಡುಕೊಂಡೆ ನನ್ನ ಅನುಭವದಿಂದ. ಹಲ್ಲೆಲೂಯಾ. ನನ್ನ ಅನುಭವದಿಂದ ನಾನು ಕಂಡುಕೊಂಡೆ ಯೇಸು ಎಷ್ಟು ಒಳ್ಳೆಯವನು, ಆತನ ಪ್ರೀತಿ ಎಷ್ಟು ಶ್ರೇಷ್ಠ ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚುವ. ಕರ್ತನಿಗೆ ಹೇಳೋಣ, ಅಪ್ಪ, ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಅನುಗ್ರಹ, ನಿನ್ನ ನಮಗೆ ನೀಡುವಂಥ ಇಹಲೋಕದ ಆಶೀರ್ವಾದಗಳು ಸಹ ಯಾವುದು ಕೂಡ ಕರ್ತನೆ ಮಿತಿ ಇಲ್ಲದ್ದು. ಯಾಕಂದರೆ ಅದು ನಮ್ಮ ಅಳತೆಯಲ್ಲಿಲ್ಲಪ್ಪ, ಅದು ನಿನ್ನ ಅಳತೆಯಲ್ಲಿದೆ. ನಿನ್ನ ಮಹಿಮೆ ಐಶ್ವರ್ಯಕ್ಕೆ ತಕ್ಕ ಹಾಗೆ, ನಿನ್ನ ಮಹಿಮಾತಿಶಯಕ್ಕೆ ತಕ್ಕ ಹಾಗೆ
ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ನಿನಗೆ ಸ್ತೋತ್ರ, ಸ್ತೋತ್ರ. ಹಾಗೆ ಸ್ತೋತ್ರ ಮಾಡಿರಿ, ಸ್ವಲ್ಪ ಹೊತ್ತು ಸ್ತೋತ್ರ ಮಾಡಿ. ಎಂತಹ ಯೋಜನೆ ನಮಗೋಸ್ಕರ ಇಟ್ಟಿದ್ದೀರಿ, ಎಂಥ ಒಂದು ಅಳತೆಯನ್ನು ನಮಗಾಗಿ ಇಟ್ಟಿದ್ದೀರಿಪ್ಪ. ನಮ್ಮ ಮೇಲೆ ಇಟ್ಟುವಂಥ ಅನುಗ್ರಹ, ಕರ್ತನೆ ಕೃಪೆ, ದಯೆ, ಕರುಣೆ, ಕನಿಕರಕ್ಕಾಗಿ ನಿನಗೆ ವಂದನೆ, ವಂದನೆ, ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಡ್ಯಾಡಿಯನ್ನು ನೋಡಿ ಹೇಳುವ, ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಹಲ್ಲೆಲೂಯಾ. ಅಪ್ಪ, ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದೀರಿ. ಥ್ಯಾಂಕ್ ಯು. ನಿನ್ನ ಪ್ರೀತಿ ಅಪಾರವಾದದ್ದು, ನಿಮ್ಮ ದಯೆ ಅಪಾರವಾದದ್ದು. ಹಲ್ಲೆಲೂಯಾ. ಅಳತೆಗೆ ಮೀರಿದ್ದು ಸ್ವಾಮಿ. ಥ್ಯಾಂಕ್ ಯು. ನಮ್ಮ ಊಹೆಗೆ ಎಟಗಿಸದಷ್ಟು ಉನ್ನತವಾದ್ದು. ಥ್ಯಾಂಕ್ ಯು ಲಾರ್ಡ್. ನಿಮ್ಮಯ ಪ್ರೀತಿಯು ಬಹಳ ಅಪಾರವು, ನಿಮ್ಮಯ ಪ್ರೀತಿಯು ಬಹಳ ಅಪಾರವು. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ನಿಮ್ಮಯ ಆತ್ಮರು ಸದಾ ಸಹಾಯಕರು. ಯಾವಾಗಲೂ ನಿಮ್ಮಯ ಆತ್ಮರು ಸದಾ ಸಹಾಯಕರು. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ನಿಮ್ಮಯ ಕೃಪೆಯು ಸದಾ ಶಾಶ್ವತವು. ಒಂದಿನ ಎರಡು ದಿನ ಅಲ್ಲ ಡ್ಯಾಡಿ. ನಿಮ್ಮಯ ಕೃಪೆಯು ಸದಾ ಶಾಶ್ವತವು. ಯೇಸುವೆ ಸ್ತೋತ್ರ, ಯೇಸುವೆ. ನಿನ್ನ ಮಹಿಮಾತಿಶಯಕ್ಕೆ ತಕ್ಕ ಹಾಗೆ ಕರ್ತನೆ, ನಿನ್ನ ಮಹಿಮೆ ಐಶ್ವರ್ಯಕ್ಕೆ ತಕ್ಕ ಹಾಗೆ, ನಿನ್ನ ಮೆಷರ್ಮೆಂಟ್ಗೆ ತಕ್ಕ ಹಾಗೆ, ಕರ್ತನೆ ನಿನ್ನ ಕೃಪೆಗೆ ತಕ್ಕ ಹಾಗೆ ನಮ್ಮನ್ನು ಆಶೀರ್ವದಿಸಲು ಯೋಜನೆ ಹಾಕಿದ್ದೀರಿ. ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ಶ್ರೀ ಯೇಸುವೆ ಸ್ತೋತ್ರ. ಕೃಪಾ ಸಂಪನ್ನನಾದ ದೇವರೇ, ಕರ್ತನೆ, ನಮ್ಮ ಅರ್ಹತೆಗೆ ತಕ್ಕ ಹಾಗೆ ನೀನು ನಮ್ಮನ್ನು ಆಶೀರ್ವಾದ ಮಾಡುವ ದೇವರಲ್ಲ. ನಿನ್ನ ಕೃಪೆಯ ಐಶ್ವರ್ಯಕ್ಕೆ ತಕ್ಕ ಹಾಗೆ, ನಿನ್ನ ಮಹಿಮೆಯ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನು ಆಶೀರ್ವದಿಸುವಾತನು. ನಿನ್ನ ಐಶ್ವರ್ಯ ಕರ್ತನೆ ಹೇರಳವಾಗಿದೆ, ಖಾಲಿ ಆಗಿಲ್ಲ, ಖಾಲಿ ಆಗಿಲ್ಲ. ಸುಮ್ಮನೆ ಒಂದೆರಡೆರಡು ಕೊಟ್ಟು ಕಳಿಸೋಣ ಅಂತ ನೀವು ಯೋಚನೆ ಮಾಡಿಲ್ಲ.
ಕರ್ತ ನಿಮ್ಮ ಐಶ್ವರ್ಯ ಅಪರಿಮಿತವಾಗಿರೋದ್ರಿಂದ ಅಪರಿಮಿತವಾದಂಥ ಆಶೀರ್ವಾದಗಳನ್ನೇ ನೀಡ್ತಾ ಇದ್ದೀರಿ. ವಿಶೇಷವಾಗಿ ಕರ್ತನೇ, ನಿನ್ನೆ ಮೊನ್ನೆಯಿಂದ ನಾವು ಧ್ಯಾನ ಮಾಡ್ತಿರುವಂತಹ ಅಂತರ್ಯದಲ್ಲಿ ವಿಶೇಷ ಬಲ ಮತ್ತು ನಿನ್ನ ಸಾನ್ನಿಧ್ಯದ ಸವಿ, ನಿನ್ನ ಪ್ರಸನ್ನತೆಯ ಒಂದು ಸವಿಯಾದ ಅನುಭವ, ಇದರಲ್ಲೂ ಕೂಡ ಮಿತಿ ಇಲ್ಲದೆ ನಮ್ಮನ್ನು ನಡೆಸಲಿಕ್ಕೆ ನೀವು ಯೋಜನೆ ಹಾಕಿದ್ದೀರಿ. ಅಳತೆ ಮೀರಿ ನಮ್ಮನ್ನು ನಡೆಸಲಿಕ್ಕೆ ಕರ್ತನೆ, ನಿಮ್ಮ ಮಹಿಮೆ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನು ಇನ್ನೂ ಕರ್ತನೆ ಉನ್ನತ ಹಂತದಲ್ಲಿ ನಡೆಸಲಿಕ್ಕೆ ನೀವು ಯೋಜನೆ ಹಾಕಿದ್ದೀರಿ. ಕರ್ತನೆ, ಒಬ್ಬೊಬ್ಬರನ್ನು ನಡೆಸಿಯಪ್ಪ, ಒಬ್ಬೊಬ್ಬರ ಅನುಭವವು ಕರ್ತನೆ ಎಕ್ಸೈಟಿಂಗ್ ಆಗಿರಲಿ. ಥ್ಯಾಂಕ್ ಯು ಜೀಸಸ್. ಬರೀ ಕಾಟಾಚಾರಕ್ಕಾಗಿ ಚರ್ಚಿಗೆ ಬರುವವರಾಗಿ ನಾವು ಇರಲ್ಲಪ್ಪ. ಥ್ಯಾಂಕ್ ಯು. ಏನೋ ಈ ಲೋಕದ ಆಶೀರ್ವಾದಕ್ಕಾಗಿ, ಒಂದು ಕೆಲಸಕ್ಕಾಗಿ, ಒಂದು ರೋಗವಾಸಿಗಾಗಿ ನಾವು ಚರ್ಚಿಗೆ ಬರೋರಾಗಿರಲ್ಲ. ನಿನ್ನ ಕರ್ತನೆ ಆಶೀರ್ವಾದಗಳನ್ನು ಕರ್ತನೆ ಅಪರಿಮಿತವಾಗಿ ಅನುಭವಿಸುವವರಾಗಿ, ಹಲ್ಲೆಲೂಯ, ನಿನ್ನ ಮಹಿಮೆ ಐಶ್ವರ್ಯಕ್ಕೆ ತಕ್ಕ ಹಾಗೆ ಜೀವಿತದಲ್ಲಿ ಸವಿದವರಾಗಿ, ಥ್ಯಾಂಕ್ ಯು ಲಾರ್ಡ್, ನಿನಗೆ ಸದಾ ಋಣಿಯಾಗಿರ್ತೇವೆ ಸ್ವಾಮಿ. ಥ್ಯಾಂಕ್ ಯು. ಅಂಥ ಕೃಪೆಯಲ್ಲಿ ನನ್ನನ್ನು ನಡೆಸು. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನ ನಡೆಸು ಕರ್ತನೆ, ಪ್ರತಿಯೊಬ್ಬರನ್ನ ನಡೆಸು. ಯೇಸುವಿನ ಉನ್ನತ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ತಂದೆ, ಈ ದಿನ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರು ನಿನ್ನ ಜವಾಬ್ದಾರಿಗೆ ಉಳ್ಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಆರೋಗ್ಯ ಕೊಡಪ್ಪ, ಕುಟುಂಬಗಳಲ್ಲಿ ಸಮಾಧಾನ ಕೊಡಪ್ಪ. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಆರೋಗ್ಯದ ದಿನ, ಸೈತಾನ ಟಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಮನರಮ್ಯವಾಗಿರುವ ದಿನ, ಖುಷಿಯಾಗಿ ಸಂತೋಷವಾಗಿರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಹಲ್ಲೆಲೂಯ. ಈ ದಿನ ನಿನ್ನ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ನಮ್ಮನ್ನು ಆ ರೀತಿಯಾಗಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ, ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.